ಏನಿದು ಎಂಡೋಮೆಟ್ರಿಯಲ್ ಕ್ಯಾನ್ಸರ್? ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಅಂದರೆ ಗರ್ಭಕೋಶದ ಒಳಪದರದಲ್ಲಿ ಬರುವಂಥ ಕ್ಯಾನ್ಸರು. ಸಾಮಾನ್ಯವಾಗಿ ಏನಂದರೆ ಎಂಡೋಮೆಟ್ರಿಯಲ್ ಸೆಲ್ಸ್ ಅನ್ನೋದು ಪ್ರತಿ ಮಹಿಳೆಗೂ ಮೆನ್ಸ್ಟ್ರೇಷನ್ ಅಂದರೆ ಮುಟ್ಟು ಹಾಕ್ತಾರೆ ಅಂದರೆ ಫಸ್ಟ್ 15 ದಿವಸ ಎಂಡೋಮೆಟ್ರಿಯಮ್ ಗ್ರೋತ್ ಆಗುತ್ತೆ. ಅದು ನೆಕ್ಸ್ಟ್ 15 ಡೇಸು ಅದರೊಳಗಡೆ ಸೆಕ್ರಿಷನ್ಸ್ ಇರುತ್ತೆ. ಒಂದು ಸರಿ ಮೆನ್ಸ್ಟ್ರೇಷನ್ ಆಯಿತು ಅಂದರೆ ಆ ಎಂಡೋಮೆಟ್ರಿಯಲ್ ಲೈನಿಂಗ್ ಎಲ್ಲ ಒಂದು ಲಿಕ್ವಿಡಿಫೈ ಆಗಿ ಬ್ಲಡ್ ರೂಪದಲ್ಲಿ ಹೊರಗಡೆ ದೇಹದಿಂದ ಹೊರಗಡೆ ಹೋಗ್ಬಿಡುತ್ತೆ. ಒಂದು 3 to 5 ಡೇಸು ಅಥವಾ 6 to 7 ಡೇಸ್ವರೆಗೂ ಬ್ಲೀಡಿಂಗ್ ಆಗುತ್ತೆ, ಮತ್ತು ಹೊಸ ಪದರ ಗ್ರೋತ್ ಆಗುತ್ತೆ. ಸೊ ದಿಸ್ ಈಸ್ ಒನ್ ಫಿಸಿಯಾಲಜಿಕಲ್ ಫೆನಾಮಿನಾ. ಈ ಗ್ರೋತ್ ಆಗುವಂಥದ್ದು, ಶೆಡ್ ಆಗುವಂಥದ್ದು ಏನಿರುತ್ತೆ ಅದು ಒಂದು ಸ್ಪೀಡಲ್ಲಿ ಆಗುತ್ತೆ, ಒಂದೇ ರೀತಿನಲ್ಲಿ ಆಗ್ತಾ ಇರುತ್ತೆ. ಈ ಗ್ರೋತ್ ಆಗೋದು ಜಾಸ್ತಿ ಆದಾಗ ಹೈಪರ್ಪ್ಲೇಸಿಯಾ ಅಂತ ಹೇಳ್ತೀವಿ. ತುಂಬ ಥಿಕ್ ಆಗುತ್ತೆ, ತುಂಬ ದಪ್ಪ ಆಗಿಬಿಡುತ್ತೆ ಒಳಗಡೆ ಪದರ ಅಂದಾಗ ಹೈಪರ್ಪ್ಲೇಸಿಯಾ. ಸೊ ಅದರಲ್ಲಿ ಏನಿರುತ್ತೆ ಅಂದರೆ ಒಂದು ತುಂಬ ಹೈಪರ್ ಹಾರ್ಮೋನಲ್ ಈಸ್ಟ್ರೋಜನ್ ಜಾಸ್ತಿಯಾಗಿ ಅದರದ್ದು ಇನ್ಫ್ಲೂಯೆನ್ಸ್ ಜಾಸ್ತಿ ಆದಾಗ ಬೇಗ ಬೇಗ ಗ್ರೋತ್ ಆಗುತ್ತೆ. ಆ ಗ್ರೋತ್ ಆಗುವಾಗ ಗ್ರೋತ್ ಆಗೋ ಸೆಲ್ಸಲ್ಲಿ ಅಬ್ನಾರ್ಮಲ್ ಆಗಿಬಿಡುತ್ತೆ. ಸೊ ಅದು ಎಂಡೋಮೆಟ್ರಿಯಲ್ ಕ್ಯಾನ್ಸರಸ್. ನಾರ್ಮಲ್ ಎಂಡೋಮೆಟ್ರಿಯಲ್ ಸೆಲ್ ಬಂದು ಎಂಡೋಮೆಟ್ರಾಯ್ಡ್ ಚೇಂಜಸ್ ಆಗುತ್ತೆ, ಎಂಡೋಮೆಟ್ರಾಯ್ಡ್ ಕ್ಯಾನ್ಸರ್ ಆಗಿಬಿಡುತ್ತೆ. ಸೊ ದಿಸ್ ಇಸ್ ಎಂಡೋಮೆಟ್ರಿಯಲ್ ಕ್ಯಾನ್ಸರ್.